ನಮಸ್ಕಾರ ವೀಕ್ಷಕರೇ. 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದ ಸಂಭ್ರಮ ಒಂದೇ ದಿನದಲ್ಲಿ ಯಾವ ರೀತಿ ಉಲ್ಟಾ ಆಯಿತು ಅನ್ನೋದನ್ನ ನಿನ್ನೆಯಿಂದ ನೋಡ್ತಾ ಇದ್ದೀರಾ. 11 ಜನರ ಸಾವಿಗೆ ದಾರಿ ಮಾಡಿಕೊಟ್ಟ ಕಾಲ್ ತುಳಿತದ ಬಗ್ಗೆ ಒಂದೊಂದು ಫೋಟೋ ಮಾಹಿತಿಗಳು, ತಮ್ಮವರನ್ನ ಕಳೆದುಕೊಂಡವರ ಆರ್ತನಾದ ನೋಡ್ತಾ ಇದ್ರೆ ಕರುಳು ಚುರು ಅನ್ನುತ್ತೆ. ಆದ್ರೆ ಯಾವ ರಾಜಕೀಯ ಉದ್ದೇಶದಿಂದ ಇದನ್ನ ಮಾಡಿದ್ರೋ ಈಗ ಅದೇ ರಾಜಕೀಯಕ್ಕೆ ದೊಡ್ಡ ಕುತ್ತು ಬಂತ ಅನ್ನೋ ಪ್ರಶ್ನೆ ಹುಟ್ಟಿದೆ. ಕರ್ನಾಟಕದ ಮಟ್ಟಿಗಂತಲೂ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಈ ಒಂದು ಘಟನೆಯಿಂದ ಕಾಂಗ್ರೆಸ್ ಹೇಗೆಲ್ಲ ಲಾಕ್ ಆಗಿದೆ ಅಂದ್ರೆ ಇನ್ನು ಮುಂದೆ ಯಾರ ಮೇಲೆ ಆರೋಪ ಮಾಡೋದಕ್ಕೆ ಹೋದರೂ ಬುಡಕ್ಕೆ ಬರುತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಡ ಬಲ ಎಲ್ಲಾ ಸಿದ್ಧಾಂತಗಳನ್ನ ದಾಟಿ ರಾಜಕೀಯ ನಾಯಕರ ತೆವಲನ್ನ ಜನರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಹಾಗಿದ್ರೆ ಇದು ಕೈಗೆ ಹೇಗೆಲ್ಲ ಹೊಡೆತ ಕೊಡಲಿದೆ ಅನ್ನೋದನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಚಾರ ಹೇಳೋದು ಬದನೆಕಾಯಿ ತಿನ್ನೋದು ಅನ್ನೋ ಮಾತೊಂದಿದೆ. ಇದು ರಾಜಕೀಯದಲ್ಲಿ ಈಗ ಅನ್ವಯಿಸ್ತಾ ಇರೋದು ಕಾಂಗ್ರೆಸ್ಗೆ. ಇಡೀ ದೇಶವೇ ಕಾಂಗ್ರೆಸ್ ಅನ್ನ ತಿರಸ್ಕರಿಸ್ತಾ ಇರೋ ಹೊತ್ತಲ್ಲಿ ಫ್ರೀ ಕೊಟ್ರು ಅಂತಲೋ ಅಥವಾ ಇನ್ಯಾವುದೋ ಕಾರಣಕ್ಕೂ ದೊಡ್ಡ ಮಟ್ಟದಲ್ಲಿ ಕನ್ನಡಿಗರು ಬೆಂಬಲ ಕೊಟ್ಟು ಅಧಿಕಾರ ಕೊಟ್ಟಿದ್ದು ರಾಹುಲ್ ನೇತೃತ್ವದ ಕಾಂಗ್ರೆಸ್ಗೆ. ದಿನದಿಂದ ದಿನಕ್ಕೆ ರಾಹುಲ್ ವರ್ಚಸ್ಸು ಕುಗ್ತಾನೆ ಇದ್ರು. ಹೇಳೋದಕ್ಕೆ 3 ರಾಜ್ಯದಲ್ಲಿ ಅಧಿಕಾರ ಇದೆ ಅಂದ್ರೆ ಅದರಲ್ಲಿ ಕನ್ನಡಿಗರ ಪಾಲು ಎಷ್ಟಿದೆ ಅನ್ನೋದನ್ನ ರಾಹುಲ್ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾವ ಆಪರೇಷನ್ ಮಾಡಿದ್ರೂ ಸರ್ಕಾರ ಉರುಳದ ರೀತಿಯಲ್ಲಿ 136 ಸೀಟ್ಗಳನ್ನ ಕೊಟ್ಟು ಭದ್ರವಾಗಿ ಕೂರಿಸಿದ್ರೆ 2 ವರ್ಷದಲ್ಲಿ ಜನರ ನಂಬಿಕೆ ಕಳೆದುಕೊಳ್ಳುವಲ್ಲಿ ಕರ್ನಾಟಕ ಸರ್ಕಾರ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಆರ್ಸಿಬಿ ಕಪ್ ಗೆದ್ದ ಸಂಭ್ರಮಾಚರಣೆಯಲ್ಲಿ ನಡೆದ ದುರಂತಕ್ಕೆ ನಾವಲ್ಲ ಕಾರಣ, ಅವರು ಇವರು ಅಂತ ಸಿದ್ದರಾಮಯ್ಯ ಹಾಗೂ ಉಳಿದವರು ಅವರಿವರ ಕಡೆ ಕೈ ತೋರಿಸಿದ್ದಾಗಿದೆ. ಕರ್ನಾಟಕದ ಒಳಗೆ ಈ ಕೇಸ್ ಮುಂದೇನಾಗಲಿದೆಯೋ ಗೊತ್ತಿಲ್ಲ, ಆದರೆ ಕಳಂಕ ದಟ್ಟವಾಗಿ ಅಂಟಿಕೊಂಡಿರೋದು ಮಾತ್ರ ಹೈಕಮಾಂಡ್ಗೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮೊದಲ ದಿನದಿಂದ ಇಂದಿನ ತನಕ ಒಂದಲ್ಲ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮೊದಲು ಮಾಡಿದ್ದ ಪ್ರಶ್ನೆ ಏನಂದ್ರೆ, ಉಗ್ರರು ದಾಳಿ ಮಾಡುವಾಗ ನಿಮ್ಮ ಇಂಟೆಲಿಜೆನ್ಸ್ ಟೀಮ್ ಏನ್ ಮಾಡ್ತಾ ಇತ್ತು, ಇದು ಭದ್ರತಾ ವೈಫಲ್ಯ, ಹಾಗೆ ಹೀಗೆ ಅನ್ನೋ 100 ಪ್ರಶ್ನೆಗಳು ಹುಟ್ಟಿದ್ವು. ಅದರಲ್ಲೂ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಆರೋಪ ಮಾಡಿದ ಖರ್ಗೆ ಮೋದಿಗೆ ದಾಳಿ ನಡೆಯೋ 3 ದಿನಗಳ ಮುಂಚೆ ಮಾಹಿತಿ ಇತ್ತು ಅಂತೆಲ್ಲ ಹೇಳಿದ್ರು. ಹೀಗೆ ಆಧಾರವಿಲ್ಲದ ಹೇಳಿಕೆ ಕೊಟ್ಟು ಆರೋಪ ಮಾಡಿದವರ ಮೇಲೆ ಈಗ 11 ಅಮಾಯಕರನ್ನ ಬಲಿ ಪಡೆದ ದೊಡ್ಡ ಆರೋಪ ಇದೆ. ಸ್ಟೇಡಿಯಂನಲ್ಲಿ ನಡೆಯಬೇಕಿದ್ದ ಕಾರ್ಯಕ್ರಮವನ್ನ ವಿಧಾನಸೌಧಕ್ಕೆ ಡೈವರ್ಟ್ ಮಾಡಿದ್ದು ಯಾಕೆ? ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇರ್ಲಿಲ್ವಾ? ಅಲ್ಲದೆ ಬನ್ನಿ ಬನ್ನಿ ಅಂತ ಟ್ವೀಟ್ ಮಾಡಿ ಜನರನ್ನ ಕರೆಸಿ ಈಗ ಅವರನ್ನೂ ದೂರೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲ ದಿನಗಳ ಹಿಂದಕ್ಕೆ ಹೋಗಿ ನೋಡಿದ್ರೆ ಯಶಸ್ವಿಯಾಗಿ ನಡೆದ ಕುಂಭಮೇಳದ ವಿಚಾರದಲ್ಲೂ ಪ್ರಶ್ನೆಗಳನ್ನ ಮಾಡಿದ್ದು ಇದೇ ಕಾಂಗ್ರೆಸ್. 45 ದಿನ ನಡೆದ ಕುಂಭಮೇಳದಲ್ಲಿ 60 ಕೋಟಿ ಜನ ಭಾಗಿಯಾಗಿದ್ರು ಅನ್ನೋ ಮಾಹಿತಿಗಳಿವೆ. ಇಷ್ಟು ದಿನದಲ್ಲಿ ಅಷ್ಟು ದೊಡ್ಡ ಕ್ರೌಡ್ ಇದ್ದಾಗ್ಲೂ ದುರದೃಷ್ಟವಶಾತ್ ಒಂದು ದಿನ ಅವಘಡ ನಡೆದು ಕೆಲವರು ಪ್ರಾಣ ಕಳೆದುಕೊಳ್ಳುವಂತಾಯ್ತು. ಅದು ಸೆಕ್ಯೂರಿಟಿ ಫೇಲ್ಯೂರ್ನಿಂದ ಆಗಿದ್ದಲ್ಲ, ಜನರ ಗಡಿಬಿಡಿಯಿಂದ ಆಗಿದ್ದು ಅನ್ನೋದು ಶಿಕ್ಷಣ ಪಡೆದವರಿಗೆ ಗೊತ್ತಿದೆ. ಆದ್ರೆ ಅಷ್ಟು ಕೋಟಿ ಜನರನ್ನ ಹ್ಯಾಂಡಲ್ ಮಾಡೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಎಷ್ಟು ಪ್ರಿಪೇರ್ ಆಗಿತ್ತು ಅನ್ನೋದನ್ನ ಜನರೇ ನೋಡಿದ್ದಾರೆ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದ ತಯಾರಿಯನ್ನೇ ಪ್ರಶ್ನಿಸಿದವರು ಈಗ ಯಾವ ಪ್ರಿಪರೇಷನ್ ಇಲ್ಲದೆ ಜನರನ್ನ ಕರೆಸಿ ಅವರ ಸಾವಿಗೆ ಕಾರಣವಾಗಿ ಹೈಕಮಾಂಡ್ ಬಾಯನ್ನು ಕಟ್ಟಿ ಹಾಕಿಸ್ತಾ ಇದ್ದಾರೆ ಅನ್ನೋದು ಜನರ ಅಭಿಪ್ರಾಯ. ಅಂದಹಾಗೆ ಈಗ ಜನರು ಕೇವಲ ಇವರ ಪ್ರಶ್ನೆಗಳಿಗೆ ಮರುಪ್ರಶ್ನೆ ಹಾಕ್ತಾ ಇಲ್ಲ, ಭದ್ರತಾ ವೈಫಲ್ಯವನ್ನ ಎಷ್ಟೇ ಮುಚ್ಚಿಕೊಂಡ್ರೂ ಅದು ಇನ್ನೊಂದು ಹಂತಕ್ಕೆ ಹೋಗಿ ಹೊಡೆತ ಕೊಡ್ತಾ ಇದೆ ಅನ್ನೋದಕ್ಕೆ ಜನರು ಕೊಡ್ತಾ ಇರೋ ಕೆಲ ಉದಾಹರಣೆಗಳೇ ಸಾಕ್ಷಿ. ಕ್ರಿಕೆಟ್ ಸಂಬಂಧಿತ ಇನ್ಸಿಡೆಂಟ್ಗೆ ಇನ್ನೊಂದು ಕ್ರಿಕೆಟ್ ಸಂಬಂಧಿತ ರೋಡ್ ಶೋ ಮೂಲಕ ಟಕ್ಕರ್ ಕೊಡ್ತಾ ಇದ್ದಾರೆ. ಕಳೆದ ಬಾರಿ ಭಾರತ T20 ವಿಶ್ವಕಪ್ ಗೆದ್ದಾಗ ಮುಂಬೈ ಮೆರೀನ್ ಡ್ರೈವ್ ನಲ್ಲಿ ದೊಡ್ಡ ಮೆರವಣಿಗೆ ನಡೆಯಿತು. ಸಮುದ್ರ ತಟದ ಪಕ್ಕದ ರಸ್ತೆಯಲ್ಲಿ ಸೇರಿದ್ದು ಬರೋಬ್ಬರಿ 3 ಲಕ್ಷ ಜನರು. ಆದರೆ ಅಲ್ಲಿ ಒಂದೇ ಒಂದು ಸಾವು ಸಂಭವಿಸಲಿಲ್ಲ. ಕಾರಣ ಅಲ್ಲಿದ್ದು NDA ಸರ್ಕಾರ ಅಂತ ಜನರು ಹೇಳ್ತಾ ಇದ್ದಾರೆ. ಇನ್ನು ಬಿಹಾರ ಅಂದ ತಕ್ಷಣ ಕೆಲವರಿಗೆ ಬೇರೆ ಬೇರೆಯದೇ ವ್ಯಾಖ್ಯಾನ ಬರುತ್ತೆ. ದಡ್ಡರ ರಾಜ್ಯ, ಗೋಬರ್ ಸ್ಟೇಟ್ ಅಂತೆಲ್ಲ ಕೆಲವರು ಆಡಿಕೊಂಡು ನಕ್ಕಿದ್ದೂ ಇದೆ. ಆದ್ರೆ ಅಂತ ರಾಜ್ಯದಲ್ಲೂ ಪುಷ್ಪ 2 ಸಿನಿಮಾ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿದ್ರು. ಬರೋಬ್ಬರಿ 2.5 ಲಕ್ಷ ಜನರು ಕಾರ್ಯಕ್ರಮದಲ್ಲಿ ಸೇರಿದ್ರು. ಆದ್ರೆ ಇಂಥ ಒಂದೇ ಒಂದು ಎಡವಟ್ಟು, ಪ್ರಾಣಹಾನಿ, ದುರಂತಗಳು ಸಂಭವಿಸಲಿಲ್ಲ. ಇದನ್ನೆಲ್ಲ ಮುಂದಿಟ್ಕೊಂಡು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದಹಾಗೆ ಈ ಆರೋಪಗಳು ಇಲ್ಲಿಗೂ ನಿಲ್ಲೋದಿಲ್ಲ. ಕಳೆದ ಕೆಲ ತಿಂಗಳುಗಳ ಹಿಂದೆ ಇದೇ ಪುಷ್ಪ 2 ಸಿನಿಮಾ ಈವೆಂಟ್ ಒಂದರಲ್ಲಿ ಕಾಲ್ ತುಳಿತ ಆಗಿತ್ತು. ಅದಕ್ಕೆ ಪ್ರತಿಯಾಗಿ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಕೂರಿಸಿದ್ರು. ಇದನ್ನ ಪ್ರಚಾರದ ಗಿಮಿಕ್ ಅನ್ನೋ ಸುದ್ದಿ ಬಂದ್ರು. ನಂತರದಲ್ಲಿ ರೇವಂತ್ ರೆಡ್ಡಿ ಇಗೋ ಇಶ್ಯೂ ಅಂತಲೂ ಹೇಳಲಾಯಿತು. ಆದ್ರೆ ಇದೆಲ್ಲದರಿಂದ ಆಚೆಗೆ ತೆಲಂಗಾಣ ಸರ್ಕಾರ ಒಬ್ಬ ಸ್ಟಾರ್ ನಟ ಅನ್ನೋದನ್ನು ನೋಡದೆ ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿದ್ರು ಅನ್ನೋ 1 ಲೈನ್ ಕನ್ಕ್ಲೂಷನ್ ಬಂತು. ಅದಕ್ಕೆ ಕೆಲವರು ಬೆಂಬಲ ಕೊಟ್ಟಿದ್ದು ಆಯ್ತು.
ಈಗ ಅದೇ ರೀತಿ ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡೋ ಗಟ್ಸ್ ಕರ್ನಾಟಕ ಸರ್ಕಾರಕ್ಕೆ ಇದೆಯಾ? ಒಂದು ವೇಳೆ ಅರೆಸ್ಟ್ ಆದ್ರೆ ಯಾರೆಲ್ಲ ಒಳಗೆ ಹೋಗ್ತಾರೆ ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಇನ್ನು ಮೊದಲೇ ರಾಜಕೀಯ ಹಿನ್ನಡೆ ಅನುಭವಿಸ್ತಾ ಇರೋ ರಾಹುಲ್ ಗಾಂಧಿಗೆ ಈಗ ಜನರು ಪ್ರಶ್ನೆ ಮಾಡ್ತಾ ಇರೋದು, ನಿಮ್ಮ ಕೈಯಲ್ಲಿರೋ 3 ರಾಜ್ಯಗಳನ್ನೇ ನಿಮ್ಮ ಬಳಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಇನ್ನು ನೀವು ಇಡೀ ದೇಶಕ್ಕೆ ಪ್ರಧಾನಿ ಆಗ್ಬಿಟ್ರೆ ಭಾರತೀಯರನ್ನ ಹೇಗೆ ಕಾಪಾಡ್ತೀರಿ ಅಂತ. ಈಗ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳ ಪೈಕಿ ತೆಲಂಗಾಣ ಒಂದನ್ನ ಹೊರತುಪಡಿಸಿ ಹಿಮಾಚಲ ಹಾಗೂ ಕರ್ನಾಟಕದಲ್ಲಿ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲೇ ಇದೆ. ಹಿಮಾಚಲದಲ್ಲಿ ಜನರು ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಉಚಿತಗಳು ಅನ್ನೋದು ಜಗಜ್ಜಾಹೀರಾಗಿದೆ. ಮುಂದಿನ ಎಲೆಕ್ಷನ್ಗೆ ಹೋಗೋ ತನಕ ಹೇಗಪ್ಪಾ ಸರ್ಕಾರವನ್ನ ಮುನ್ನಡೆಸೋದು ಅಂತ ತಲೆಬಿಸಿ ಶುರುವಾಗಿದೆ. ಇನ್ನು ಕರ್ನಾಟಕದ ಕಡೆ ನೋಡಿದ್ರೆ ಗ್ಯಾರಂಟಿಗಳು, ಗೃಹ ಇಲಾಖೆ ವೈಫಲ್ಯ, ಇದರ ಜೊತೆಗೆ ಈಗ 11 ಜನರ ಪ್ರಾಣ ಹಾನಿ, ಇದೆಲ್ಲವೂ ಅಂತಿಮವಾಗಿ ಬುಡಕ್ಕೆ ಬರೋದು ಹೈಕಮಾಂಡ್ಗೆ, ಅರ್ಥಾತ್ ಗಾಂಧಿ ಫ್ಯಾಮಿಲಿಗೆ ಅನ್ನೋ ಚರ್ಚೆ ನಡೆದಿದೆ. ಅಂದಹಾಗೆ ಜನರನ್ನ ರೊಚ್ಚಿಗೆಬ್ಬಿಸೋದರ ಜೊತೆಗೆ ಇದು ರಾಜಕೀಯ ತೆವಲಿನಿಂದಲೇ ಆಗಿದ್ದು ಅನ್ನೋದು ಇಡೀ ದೇಶವ್ಯಾಪಿ ಚರ್ಚೆ ಆಗ್ತಾ ಇರೋದಕ್ಕೆ ಕಾರಣ ವಿಧಾನಸೌಧದ ಎದುರು ನಡೆದ ಕಾರ್ಯಕ್ರಮದ ಫೋಟೋಗಳು. ರಾಜ್ಯದ ಜನರ ನಾಡಿ ಮಿಡಿತ ಅರ್ಥ ಮಾಡಿಕೊಂಡು RCBಗೆ ಗೌರವ ನೀಡೋದು ಖಂಡಿತ ತಪ್ಪಲ್ಲ. ಆದರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿದ್ದವರು ಪ್ರಮುಖವಾಗಿ ಸಿಎಂ ಹಾಗೂ DCM. ಅದನ್ನ ಹೊರತುಪಡಿಸಿದ್ರೆ ಕ್ಯಾಬಿನೆಟ್ನ ಒಂದಷ್ಟು ಮಿನಿಸ್ಟರ್ಗಳು ಅಲ್ಲಿ ಭಾಗಿಯಾಗಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರಲಿಲ್ಲ. ಆದ್ರೆ ಅಲ್ಲಿ ವಿಧಾನಸಭೆಯಲ್ಲಿ ಸೋತ ನಾಯಕರು, ಮಿನಿಸ್ಟರ್ ಮಕ್ಕಳು ಇವರೆಲ್ಲರೂ ಹಾಜರಾಗ್ತಾರೆ ಅಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಖಾಸಗಿ ಕಾರ್ಯಕ್ರಮನ? ಇನ್ನು ಕ್ರೀಡೆಗೆ ಉತ್ತೇಜನ ಕೊಡುವ ಉದ್ದೇಶವೇ ಇತ್ತು ಅಂದ್ರೆ ಒಲಿಂಪಿಕ್ಸ್ ನಲ್ಲಿ ಹಾಗೂ ಇತರ ಕ್ರೀಡಾಕೂಟದಲ್ಲಿ ಗೆದ್ದವರನ್ನು ಹೀಗೆ ರಿಸೀವ್ ಮಾಡಿ ಬೆನ್ನು ತಟ್ಟು ಕೆಲಸ ಆಗ್ಬೇಕಿತ್ತು. ಆದ್ರೆ ಅದ್ಯಾವುದೂ ಆಗ್ಲೂ ಇಲ್ಲ, ಅದನ್ನ ನಿರೀಕ್ಷಿಸುವ ಅವಶ್ಯಕತೆಯೂ ಇಲ್ಲ. ಕೇವಲ ತಮ್ಮನ್ನ ತಾವು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ, RCB ಹೆಸರಲ್ಲಿ ರಾಜಕೀಯ ಲಾಭ ಪಡೆಯೋದಕ್ಕೆ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಕಮಲ್ ಹಾಸನ್ ವಿಚಾರದಲ್ಲಿ ಆಗಿದ್ದ ಹಿನ್ನಡೆಯನ್ನ RCB ವಿಚಾರದಲ್ಲಿ ರಿಕವರ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಮಾಡಿದ್ದಾರೆ ಅಂತ ಜನರೇ ಮಾತಾಡೋ ಹಾಗಾಗಿದೆ. ಇನ್ನು ಹೈಕಮಾಂಡ್ಗೆ ಹೊಡೆತ ಕೊಡ್ತಾ ಇರೋ ಮತ್ತೊಂದು ವಿಷಯ ಏನಂದ್ರೆ, ಘಟನೆ ಕುರಿತಂತೆ CM ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡ್ತಾ ಇರೋ ರೀತಿ. ಪ್ರಶ್ನೆ ಕೇಳಿದ್ರೆ ಮಾಧ್ಯಮದವರನ್ನ ಬೈತಾರೆ, ಗದರಿಸ್ತಾರೆ. ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಬೇರೆಯವರದ್ದು ಮಿಸ್ಟೇಕ್ ಅಂತ ಹೇಳಿಬಿಡ್ತಾರೆ. ಆದ್ರೆ ಎಲ್ಲೋ ನಿಗದಿಯಾಗಿದ್ದ ಕಾರ್ಯಕ್ರಮವನ್ನ ಇನ್ನೆಲ್ಲೋ ಡೈವರ್ಟ್ ಮಾಡಿದ್ರಿಂದ ಪೊಲೀಸರಿಗೂ ಸಮಸ್ಯೆ ಆಯ್ತು. ನಾವಲ್ಲ ಅಂತ ಹೇಳ್ತಾ ಇರೋ CM ಎಲ್ಲರೂ ಭಾಗಿಯಾಗಿ ಅಂತ ಹಿಂದಿನ ದಿನ ಹಾಕಿರೋ ಪೋಸ್ಟ್ ಈಗಾಗಲೇ ವೈರಲ್ ಆಗಿದೆ. ಇಷ್ಟೆಲ್ಲಾ ಸಾಕ್ಷ್ಯ ಇದ್ಮೇಲೆ ಅವರಿವರ ಮೇಲೆ ತಪ್ಪು ಎತ್ತು ಹಾಕಿದ್ರೆ ಎಂತವರಿಗಾದ್ರೂ ಗೊತ್ತಾಗೋದಿಲ್ವಾ? ಅಲ್ಲದೆ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇರೋ ಸಿದ್ದರಾಮಯ್ಯ ಕುಂಭಮೇಳದಲ್ಲಿ 50-60 ಜನರು ಮೃತಪಟ್ಟಿದ್ರು, ಅದನ್ನ ನಾವೇನಾದ್ರೂ ಟೀಕಿಸಿದ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಏನಾಯ್ತು ಅನ್ನೋದನ್ನ ಆಲ್ರೆಡಿ ಹೇಳಿದ್ದೀನಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ತರಿಸ್ತಾ ಇದೆ. ಒಟ್ನಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಆಯ್ತು ಅನ್ನೋ ಹಾಗೆ ಮೊದಲೇ ಬಾರಿ ಹಿನ್ನಡೆ ಅನುಭವಿಸ್ತಾ ಇದ್ದವರಿಗೆ ಇದು ಕೂಡ ಒಂದು ಆಡ್ ಆನ್ ಆದಂತಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.